ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ತು ನಾನು ಪಿಜ್ಜಾ ಮಾಡಿ ತೋರ್ಸದೇನಿ. ಪಿಜ್ಜಾ ಅಂದ್ರೆ ಯಾರಿಗ ಇಷ್ಟ ಇಲ್ಲ, ಮಕ್ಕಳಿಂದ ಹಿಡಿದ ದೊಡ್ಡವರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರು. ಇದನ್ನ ನಾವು ಹೆಲ್ದಿ ಆಗಿ ಮತ್ತೆ ಕಡಿಮೆ ಖರ್ಚದಲ್ಲಿ ಮನೆಯಲ್ಲಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಪಿಜ್ಜಾ ಮಾಡ್ಕೊಳಕ ಮೊದಲು ನಾವು ಹಿಟ್ಟು ನಾದ್ಕೋಬೇಕು. ನಾ ಇಲ್ಲಿ ಗೋಧಿ ಹಿಟ್ಟು ತಗೊಂಡೇನು 1 ಕಪ್ ಆಗುವಷ್ಟ. ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟ ಬೇಕಿಂಗ್ ಪೌಡ್ರ, 1/4 ಟೀ ಸ್ಪೂನ್ ಆಗುವಷ್ಟ ಬೇಕಿಂಗ್ ಸೋಡಾ. ನಾವಿಲ್ಲಿ ಈಸ್ಟ್ ಯೂಸ್ ಮಾಡಾನಿಲ್ಲ, ಅದಕ್ಕಾಗಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ ಎರಡು ಹಾಕೋಬೇಕು. ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಅರ್ಧ ಟೀ ಸ್ಪೂನ್ ಸಕ್ರಿ. ನಾ ಇಲ್ಲಿ ಸಕ್ಕರೆ ಹಾಕೊಂಡೇನು, ನಿಮ್ಮ ಹತ್ರ ಸಕ್ರಿ ಪೌಡ್ರ್ ಇತ್ತಂದ್ರ ಅದನ್ನ ಹಾಕಿ ಮಾಡ್ಕೋಬಹುದು. ಇದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿ ಚಲೋದಂಗ. ಈಗ ಇದನ್ನ ನಾವು ನಾದ್ಕೋಬೇಕು. ಇದನ್ನ ನಾದ್ಕೊಳಕ ನಾವು ಮೊಸರ ಹಾಕಿ ನಾದ್ಕೋಬೇಕು, ನೀರ್ ಹಾಕಿ ನಾದ್ಕೋಬಾರ್ದು. ಮೊಸರ ಹಾಕಿ ನಾದ್ಕೋದ್ರಿಂದ ಪಿಜ್ಜಾ ಬೇಸ್ ಇರ್ತದಲ್ಲ, ಅದ್ ಚಲೋದಂಗ ಉಬ್ಬಿ ಬರ್ತತಿ. ನಮ್ಗೆ ಹಿಟ್ ನಾದಕ ಎಟ್ ಮೊಸರು ಬೇಕು ನೋಡಿ ಹಾಕೋರಿ. ಹಿಟ್ ನಾವ ಚಪಾತಿಗೆ ಅದು ನಾದ್ಕೋತೇವಲ್ಲ ಆ ತರ ನಾದ್ಕೋಬೇಕು. ಇದ್ ನೋಡ್ರಿ, ಹಿಟ್ ನಾದ್ಕೊಂದೇವಲ್ಲ, ಎಣ್ಣೆ ಹಾಕಿ 3 ರಿಂದ 4 ನಿಮಿಷ ನಾವ ಹಿಟ್ಟು ಚಲೋದಂಗ ನಾದ್ಕೋಬೇಕು. ಇದ್ ನೋಡ್ರಿ, ನಾ ಇದನ್ನ ಹಿಟ್ಟ 3 ರಿಂದ 4 ನಿಮಿಷ ಮತ್ ನಾದಿದೇನು. ಈ ತರ ಮಾಡಿ ಇಡ್ರಿ. ಇದನ್ನ ಮಿನಿಮಮ್ ನಾವು ಇದನ್ನ 1 ತಾಸಾದ್ರೂ ನೆನ್ಯಾಕ್ ಬಿಡ್ಬೇಕು. ಹಿಟ್ಟ 1 ತಾಸು ನೆನಿಲಿದ ಆಮ್ಯಾಗ ಮಾಡಿ ತೋರಿಸ್ತೇನೆ ಪಿಜ್ಜಾ. ಮುಚ್ಚಿಡ್ತೇನು. ಹಿಟ್ ನಾದಿಟ್ಟ 1 ತಾಸ ಆತು. ಈಗ ನಾವು ಪಿಜ್ಜಾ ಮಾಡ್ಕೊಳ್ಳೋಣ. ಇದ್ರಾಗ ನಮಗ 2 ಪಿಜ್ಜಾ ಆಗ್ತಾವು. ಹಿಂಗ ಉಳ್ಳಿ ಮಾಡ್ಕೊಂಡ ಈ ತರ ಮಾಡ್ಕೋಬೇಕು. ಇದ್ ನೋಡ್ರಿ, ಈಗ ಇದನ್ನ ಲಡ್ಸ್ಕೊಳ್ಳೋಣ. ಇಲ್ಲಿ ನಾನು ಹೋಳ್ಗಿ ಮಣಿ ತಗೊಂಡೇನು, ಅದ್ರ ಮ್ಯಾಗ ಒಂದ್ ಸ್ವಲ್ಪ ಒಣಾದ ಗೋಧಿ ಹಿಟ್ಟು ಹಾಕಿದೇನು. ಇದನ್ನ ಒಂದ್ ಸ್ವಲ್ಪ ಈ ತರ ಕೈಲೆ ಮೊದಲು ಮಾಡ್ರಿ. ನೀವು ಬೇಕಂದ್ರ ಪೂರಾ ಕೈಲೆ ಬಿ ಮಾಡ್ಕೋಬಹುದು, ಆಗ್ತೈತಿದ. ಈಗ ನಾನು ಲಡಿಸ್ತೇನು. ಇದನ್ನ ನಾವು ಬಹಳ ತಿಳುವಾಗಿ ಲಡ್ಸ್ಕೋಬಾರ್ದು. ಇದಿಟ್ ಸಾಕು. ಇದ್ ನೋಡ್ರಿ, ನಾವ್ ಒಂದ್ ಸ್ವಲ್ಪ ಈ ತರ ದಪ್ಪ ಲಡ್ಸ್ಕೊಂಡೇನು, ನೋಡ್ಬೋದು ನೀವ. ದಪ್ಪ ಲಡ್ಸ್ಕೊಂಡ ದಂಡಿಗೆಲ್ಲ ಒಂದ್ ಸ್ವಲ್ಪ ಹಿಂಗ ಪ್ರೆಸ್ ಮಾಡ್ರಿ ಕೈಲೆ ಎಲ್ಲಾ ಕಡೆ. ಆ ತರ ಮಾಡಿದ ಬಳಿಕ ಒಂದ್ ಫೋರ್ಕ್ ತಗೊಂಡ ಈ ತರ ಮಾಡ್ರಿ. ಈ ತರ ಮಾಡೋದ್ರಿಂದ ನಾವು ಬೇಯಿಸ್ಕೋಬೇಕಾದ್ರ ಇದ ಉಬ್ಬುದಿಲ್ಲ. ನೀವ್ ಈ ತರ ಮಾಡ್ಲಿಲ್ಲ, ಹಂಗ ಮಾಡ್ಕೊಂಡ್ರಿ ಅಂದ್ರ ಅದ ಉಬ್ಬತೈತಿ. ನೋಡ್ರಿ, ಎಲ್ಲಾನು ಈ ತರ ಮಾಡ್ಕೊಂಡೇನ್ ನಾನ. ಇದನ್ನ ನಾವೀಗ ಬೇಯಿಸ್ಕೋಬೇಕು. ಇಲ್ಲ ನಾನ ತೆವೆ ಕಾಯಕ್ ಇಟ್ಟಿದೆನು, ತೆವೆ ಕಾದೈತಿ. ಈಗ ಇದ್ ನಮ್ ಪಿಜ್ಜಾ ಬೇಸ ಹಾಕೋನು. ಈಗ ನಾವ ಈ ತರ ಹೋಲ್ ಮಾಡ್ಕೊಂಡಿರ್ತೀವಲ್ಲ, ಈ ತೆಳಗಿನ ಸೈಡ್ ಬರ್ಬೇಕು. ಇದನ್ನ ನಾವು 1 ನಿಮಿಷ ಆಗುವವರೆಗೆ ಬೇಯಿಸ್ಕೋಬೇಕು. ಇದನ್ನ ಮೇಲ್ಗಡೆ ಮುಚ್ಚಿ ಬೇಯಿಸ್ಕೋಬೇಕು. ಈಗ ನೋಡ್ರಿ, ಬೇಸ ಒಂದ್ ಸ್ವಲ್ಪ ಉಬ್ಬೇತಿ. ತಕ್ಕೊಳ್ಳೋಣ ನಾವ್ ಇದನ್ನೀಗ. ಇದ್ ನೋಡ್ರಿ, ಬೇಸ್ ತಕ್ಕೊಂಡೆ ನಾನ. ಇದ್ ನೋಡ್ಬೋದು ನೀವ, ಕೆಳಗಡೆ ಏನ್ ಮಸ್ತಾಗಿ ಬೇದೈತಿ. ಸಣ್ಣ ಉರಿಯಲ್ಲಿ ಇಟ್ಟ ತಳ ದಪ್ಪಿದ ತವೆ ಇಟ್ಕೊಂಡ್ ನೀವ ಮಾಡ್ಕೋಬೇಕು. ಇದ್ ಬೇದೈತ್ಲ, ಈಗ ಇದ್ ಮ್ಯಾಗ ಬರ್ಬೇಕು. ಇದ್ ಬೇಯಿಲ್ದ ಪಾರ್ಟ್ ಇರ್ತೈತ್ಲ, ಇದನ್ನ ಹಿಂಗ್ ಕೆಳಗಡೆ ಇಟ್ಕೋಬೇಕು ನಾವ. ಈಗ ಇದಕ್ಕ ಸಾಸ್ ಹಚ್ಕೋಬೇಕು. ಇಲ್ಲಿ ನನ್ನ ಕಡೆನ ಪಿಜ್ಜಾ ಪಾಸ್ತಾ ಸಾಸ್ ಐತಿ, ಇದನ್ನ ಹಚ್ಚಾದೇನ ನಾನ. ಸಾಸ್ ನಿಮಗೆ ಎಷ್ಟು ಬೇಕು ನೋಡಿ ಹಚ್ಕೋಬಹುದು. ಎಲ್ಲಾ ಕಡೆ ಚಲೋದಂಗ ಸ್ಪ್ರೆಡ್ ಮಾಡ್ರಿ.
ಈಗ ಚೀಸ್ ಹಾಕೋಬೇಕು. ನಾ ಇಲ್ಲಿ ನಾರ್ಮಲ್ ಚೀಸ್ ಇತ್ತು ನನ್ನ ಕಡೆ, ಅದನ್ನ ತಗೊಂಡ ಮಾಡ್ಕೊಳ್ಳೋದೇನ. ನಾನು ನಿಮ್ ಕಡೆ ಮೊಜರೆಲ್ಲಾ ಚೀಸ್ ಇತ್ತಂದ್ರ ಬಿ ಹಾಕೋಬಹುದು, ಇಲ್ಲಂದ್ರ ಚೀಸ್ ಸ್ಲೈಸ್ ಬರ್ತಾವಲ್ಲ ಅದನ್ನ ಇತ್ತಂದ್ರ ಬಿ ತಗೊಂಡ ಮಾಡ್ಕೋಬಹುದು. ಯಾವ್ದು ಚೀಸ್ ತಗೊಂಡ್ ಮಾಡ್ಕೋಬಹುದು. ಚೀಸ್ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬಹುದು. ಚೀಸ್ ಎಷ್ಟು ಹಾಕೊಂಡ್ರು ತಿನ್ನಾಕಂತೂ ರುಚಿಯಾಗಿರ್ತೈತಿ ಪಿಜ್ಜಾ. ಎಷ್ಟ್ ಹಾಕ್ತಾರೆ ಅಷ್ಟ್ ಚಲೋ. ಚೀಸ್ ಹಾಕಿದೆ ನಾನು. ಈಗ ವೆಜಿಟೇಬಲ್ ಹಾಕೋಬೇಕು. ನಾನು 3 ಕಲರ್ದು ಸಿಮ್ಲಾ ಮಿರ್ಚ್ ತಗೊಂಡೇನು, ಒಂದ್ ಸ್ವಲ್ಪ ಈರುಳ್ಳಿ, ಒಂದ್ ಸ್ವಲ್ಪ ಸ್ವೀಟ್ ಕಾರ್ನ್ ತಗೊಂಡೇನು. ನೀವು ಯಾವ್ದು ವೆಜಿಟೇಬಲ್ ಹಾಕಿ ಮಾಡ್ಕೋಬಹುದು. ಮನೇಲಿ ಯಾವ್ದು ಇರ್ತೈತಲ್ಲ ಅದನ್ನ ತಗೊಂಡ ಮಾಡ್ಕೋಬಹುದು. ಈಗ ವೆಜಿಟೇಬಲ್ ಎಲ್ಲ ಹಾಕಿದೆ ನಾ ಮ್ಯಾಗ ಇನ್ನೊಂದ್ ಸ್ವಲ್ಪ ಚೀಸ್ ಹಾಕದೇನು. ನೀವು ಬೇಕಂದ್ರ ಹಾಕೋಬಹುದು, ಇಲ್ಲಂದ್ರ ಹಾಗೆ ಬಿ ಮಾಡ್ಕೋಬಹುದು. ನೀವು ಚೀಸ್ ಬೇಕಂದ್ರ ಹಾಕೋರಿ, ಭಾಳ ಆಗ್ತೈತೆ ಅಂದ್ರ ಬಿಡ್ಬೋದು. ನಾ ಇಲ್ಲಿ ಒಂದ್ ಸ್ವಲ್ಪ ಪಿಜ್ಜಾ ಅರಿಗಾನೋ ಹಾಕೊಳ್ಳೋದನು. ಮಿಕ್ಸ್ ಹರ್ಬ್ ಯಾವುದು ಇದ್ರ ಬಿ ನಿಮ್ ಕಡೆ ಹಾಕೊಂಡ್ ಮಾಡ್ಕೋರಿ. ಒಂದ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಇಲ್ಲಿ ನಾವ ಎಕ್ಸ್ಟ್ರಾ ಉಪ್ಪು ಅದು ಏನು ಮಿಕ್ಸ್ ಮಾಡಾನಿಲ್ಲ. ಇದೀಗ ರೆಡಿ ಆಗೈತಿ, ಬೇಯಿಸ್ಕೊಂಡು ನಾವ ಇಲ್ಲಿ ತೆವೆ ಕಾಯಕ್ ಇಟ್ಟಿದ್ದೇನೆ ನಾನು. ಈಗ ಇದನ್ನ ಪಿಜ್ಜಾನ ಇದ್ರಾಗ ಇಟ್ಕೊಳ್ಳೋನು. ಇದನ್ನ ಮ್ಯಾಗ ಮುಚ್ಚಿಟ್ಟ ಮೀಡಿಯಂ ಫ್ಲೇಮ್ ದಲ್ಲಿ 4 ರಿಂದ 5 ನಿಮಿಷ ನಾವ ಬೇಯಿಸ್ಕೋಬೇಕು. ಇದನ್ನ ಉರಿ ಸಣ್ಣ ಇಟ್ಕೊಂಡ್ ಬೇಯಿಸ್ಕೋರಿ, ಯಾಕಂದ್ರೆ ನಮ್ಗೆ ಚೀಸ್ ಎಲ್ಲಾ ಮೆಲ್ಟ್ ಆಗ್ಬೇಕು, ಬೇಸ್ ಚಲೋದಂಗ ಬೇಯಬೇಕು. ಈಗಿಟ್ಟ 4 ನಿಮಿಷ ಆತು ನೋಡ್ರಿ. ಚೀಸ್ ಎಲ್ಲಾ ಏನ್ ಮಸ್ತಾಗಿ ಕರಗೈತಿ. ಆಗೇತಿದ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ತಕೊಳ್ನು ನೋಡ್ರಿ ಏನ್ ಮಸ್ತಾಗಿ ಖಾನ ಐತಿ. ಚೀಸ್ ಎಲ್ಲ ಫುಲ್ ಮೆಲ್ಟ್ ಆಗಿಬಿಟ್ಟೈತಿ. ಈಗ ಇದನ್ನ ಕಟ್ ಮಾಡ್ಕೊಂಡು ನಾವ ಇಲ್ಲಿ 4 ಪೀಸ್ ಮಾಡ್ಕೊಳ್ಳೋದೇನು. ನೀವು ಸಣ್ಣ ಸಣ್ಣ ಬೇಕಾದ್ರ ಮಾಡ್ಕೋಬಹುದು. ನೋಡ್ರಿ ಏನ್ ಮಸ್ತಾಗಿ ಬಂದೈತಿ ಪಿಜ್ಜಾ. ನೋಡಿದ್ರಲ್ಲ ಪಿಜ್ಜಾ ತವೆಯಲ್ಲೇ ನಾವು ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ. ನೀವು ಮಾಡಿ ನೋಡ್ರಿ. ಆದ್ರೆ ನೀವು ಸಣ್ಣ ಉರಿಯಲ್ಲಿಟ್ಟ ಬೇಯಿಸ್ಕೋಬೇಕು. ಆಗ ಈ ತರ ಚೀಸ್ ಎಲ್ಲ ಮೆಲ್ಟ್ ಆಗ್ತೈತಿ, ಇಲ್ಲಾಂದ್ರೆ ಚೀಸ್ ಮೆಲ್ಟ್ ಆಗಂಗಿಲ್ಲ, ಆಗತ್ರ ಟೇಸ್ಟ್ ಬರಂಗಿಲ್ಲ ನಮಗ. ನೀವು ಮನೇಲಿ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತೈತಿ. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು.